ಪಿಂಕಿಗೆ ಬೆಕ್ಕು ಕಚ್ಚಿದಂತೆ. ಒಂದು ಐಡಿಯಾ ಮಾಡು, ಒಂದು ಮೈಕ್ ಮತ್ತೆ ಸ್ಪೀಕರ್ ಇಟ್ಕೊಂಡು ಇಡೀ ಪುತ್ತೂರು ಮತ್ತೆ ಉಪ್ಪಿನಂಗಡಿ ಎಲ್ಲ ಚೇಳಿ ಬರುವ. ಟಾಯ್ಲೆಟ್ಗೆ ಹೋದಾಗ ನೀರು ತಗೊಂಡು ಹೋಗ್ತಿರ್ಲಿಲ್ಲ, ಮಣ್ಣು ಹೊಯ್ಗೆ ತಗೊಂಡು ಹೋಗ್ತಿರ್ಲಿಲ್ಲ. ಮನೆಗೆ ಬಂದ್ವಿ. ಪ್ರಸಿದ್ಧಿಯನ್ನು ನೋಡಿ ಭಾಳ ಖುಷಿಯಾಗಿದೆ ಮಕ್ಕಳಿಗೆ. ಪ್ರಸಿದ್ಧಿಗೆ ಸಹ ಈಗ ಖುಷಿಯಾಗಿದೆ, ಯಾಕಂದರೆ ಬಾಬೆ ನಿಂಗೆ ಪ್ರಸಿದ್ಧಿ ಯಾಕೆ ಇಷ್ಟ? ಇವತ್ತು ಅಜ್ಜಿದ್ದು 4ನೇ ವರ್ಷದ ಪುಣ್ಯ ಸ್ಮರಣೆ. ನಾವು ಬರೋದು ಲೇಟ್ ಆಯ್ತು, ಮತ್ತೆ ತುಂಬ ಮಿಸ್ ಮಾಡ್ತೀವಿ ಎಲ್ಲರನ್ನು ಸಹ. ಎಲ್ಲರಿದ್ರು ಇವತ್ತು. ಎಂತ ಮಾಡುದು ಎಂತ ತಿನ್ನು ಅಮ್ಮ ಮಾಡಿದ. ಎಂತ ಮಾಡುದು ಇದು? ಚರ್ಮುರಿ. ಎಂತ ಬೇಕು? ಎಂತ ಮಾಡುದು? ಕಾರ್ನಾ? ಎಂತ ಮಾಡುದು? ಪಿಂಕಿಗೆ ಬೆಕ್ಕು ಕಚ್ಚಿದಂತೆ. ಇದೆಂತ ಮಾಡುದು ಗಾನ? ಎಂತ ಸೂಪ? ಪ್ರಸಿದ್ಧಿ ಹೋಗುದಾ ಅಮ್ಮ? ದೋಪ ಸಿಕ್ಕಿದ್ದಾರೆ ಅವಳಿಗೆ. A few moments later. ಪ್ರಸಿದ್ಧಿ ಬಾಯ್ ಬಾಯ್. ಪ್ರಸಿದ್ಧಿ ನಮ್ಮ ಕೈಗೆ ಸಿಗ್ತಾಳ ಮಾಮೇಶ್ವರಕ್ಕೆ ಬಂದ್ರೆ. ಅವಳಿಗೆ ಅಪ್ಪ ಸಹ ಬೇಡ, ಅಮ್ಮ ಸಹ ಬೇಡ. ಬಾಯ್ ನಗಡ್ತಾಳೆ. ಬಾಯ್ ಪ್ರಸಿದ್ಧಿ. ಅವಳೇನು ಬೇಜಾರಾಗ್ಲಿಕ್ಕಿಲ್ಲ, ಅವಳಿಗೆ ಖುಷಿ ಆಗ್ಬೋದು ನಾನು ಬಿಟ್ಟು ಹೋದ್ರಂತೆ. A few hours later. ಪಿಂಕಿಗೆ ಬೆಕ್ಕು ಕಚ್ಚಿದಂತೆ. ಒಂದು ಐಡಿಯಾ ಮಾಡು, ಒಂದು ಮೈಕ್ ಮತ್ತೆ ಸ್ಪೀಕರ್ ಇಟ್ಕೊಂಡು ಇಡೀ ಪುತ್ತೂರು ಮತ್ತೆ ಉಪ್ಪಿನಂಗಡಿ ಎಲ್ಲ ಚೇಳಿ ಬರುವ. ಪಿಂಕಿಗೆ ಬೆಕ್ಕು ಕಚ್ಚಿ ನೋಡಿ ನೆಲದಲ್ಲೇ ಮಲಗಿದ್ದಾಳೆ. ಅಲ್ಲಲ್ಲ, ರಾತ್ರಿ ಮಿಯಾವ್ ಮಿಯಾವ್ ಅಂತ ಹೇಳ್ತಾಳೆ. ಓದದು ಅಲ್ಲಿ ಅವರು 1:00ಕ್ಕೆ ಇದು ಹೇಳಿದೆ ಆಯ್ತಾ, 4:15 ಕ್ಲೋಸ್ ಅಂತ ಹೇಳಿ ಸೀದಾ ಬಂದಿದೆ. ಹಾಗೆ ಅವ್ರು ಹೇಳಿದ್ದಾರೆ ಈಗ ರಾತ್ರಿ ಹೇಳ್ತಾಳೆ, ಜಾಗೃತ ಮಾಡಿ ರಾತ್ರಿ ಕದ್ದು ಹಾಲು ಕುಡಿಯೋ ಲಕ್ಷಣ ಆಟ ಆಡ್ತಾಳೆ, ಕದ್ದು ಹಾಲು ಕುಡಿತದೆ. ಕಣ್ಣು ನೋಡಂತೆ, ಬೆಕ್ಕಿನ ಕಣ್ಣು ಹಾಗೆ ಆಗಿದೆ. ಇವ್ರದ್ದೆಂತದ ದುಡ್ಡು ಇಟ್ಕೊಂಡಿದ್ದಲ್ಲ ಕೈಯಲ್ಲಿ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ. ಎಷ್ಟು ರೂಪಾಯಿ ಉಂಟು ನೀನಲ್ಲಿ ಲೆಕ್ಕ ಹಾಕು. 1 0 ನೋಡ, ತೋರಿಸು, ಫುಲ್ಲು ತೋರಿಸಿ, ಎಲ್ಲ ಬಿಡಿಸಿ ಬಿಡಿಸಿ ತೋರಿಸಿ ನೋಡಿ. ಪಿಂಕಿ ಕಟ್ಟಿರೋ ಜಡೆ ಅಲ್ಲಿ ಅಂತ ಇಲ್ಲಿ ಕಚ್ಚಿರೋದಲ್ಲ, ಕಟ್ಟಿರೋ. ಫಸ್ಟ್ ಟೈಮ್ ಕಟ್ಟಿದ್ದು. ನಿಮಗೇನಾದ್ರೂ ನಿಮ್ಮ ಫಂಕ್ಷನ್ ಅಥವಾ ಏನಾದ್ರೆ ಈ ತರ ಜಡೆ ಕಟ್ಟೋದಿದ್ರೆ ನೀವು ಕಟ್ಟುತ್ತೀಯಲ್ಲ. ಒಂದೇ ಬರುದು ಮಾರೆ ಕಟ್ಟಲಿಕ್ಕೆ. ಮಗಳು ಆಚೋಗು ಪಿಂಕಿಗೆ ಬೆಕ್ಕು ಕಚ್ಚಿದೆ. ಲೂಲು ಅಲ್ಲ ಎಲ್ಲ ಅಮ್ಮಂತೆ. ಪಿಂಕಿಗೆ ಬೆಕ್ಕು ಕಚ್ಚಿದೆ. ನಾನು ಪೂಜಾತಿಗೆ ಎಲ್ಲಿ ಕೇಳಿದೆ, ಸುಷ್ಮಾತಿಗೆ ಹೇಳಿದ್ರು ಪಿಂಕಿಗೆ ಬೆಕ್ಕು ಕಚ್ಚಿದೆ ಅಂತ, ಎಲ್ಲರೂ ಹೋಗಿದ್ದಾರೆ ಅಲ್ಲಿಗೆ ಅಂತ.
ಹಂಗಿಂತ ಕಿವಿಯಲ್ಲೆಲ್ಲ ರೋಮ ಬಂದಿದೆ ಅಂತ ಹೇಳುದವ. ಅಲ್ಲಿ ನೋಡ್ತಿದ್ದಾಳೆ ದೋಪ ಓದಕ್ಕೆ. ದೋಪ ಎಲ್ಲಿ ದೋಪ? ಓ ಎಲ್ಲಿಗೆ ಹಾರದು? ಅಲ್ಲಿ ಹತ್ತಿಗೆ ನೀರು ಬಿಟ್ಟಿದ್ದಾರೆ, ಇವರಿಗೆ ಖುಷಿ. Many hours later. ಯಾಕ ನಕ್ಷತ್ರ ನಮ್ಮೊಟ್ಟಿಗೆ ಬಾ. ನಕ್ಷತ್ರ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅವಳಿಗೆ. ನೀನು ಆಡುದಿಲ್ಲ? ನಿಮ್ಮ ಫ್ರೆಂಡ್ ನಕ್ಷತ್ರ ಓದ್ಲಲ್ಲ, ಎಂತ ಮಾಡುದೀಗ? ಕರಿಯೋಣ? ಮತ್ತೆ ನೀನು ಸಹ ಹೋದ್ರೆ ಗಾನನಿಗೆ ಬೇಜಾರಾಗುತ್ತಿಲ್ಲ? ನಿನ್ನ ತಂಗಿ ಎಲ್ಲ ಅಕ್ಕ ಯಾರು? ನೀನು ಎಲ್ಲರಿಗೆ ಅಕ್ಕ ನೀನಲ್ಲ, ದೊಡ್ಡವಳು ನೀನಲ್ಲ. ನೀನೇ ಹೋದ್ರೆ ಬೇಜಾರಾಗ್ತದೆ. ನಿಂಗೆ ಬೇಜಾರಾಗ್ತದಾ ಪುನರ್ವೇ ಹೋದ್ರೆ? ಹ್ಯಾಪಿ ಬರ್ಡೇ ಗಾನ. ಹ್ಯಾಪಿ ಬರ್ಡೇ. ಅವಳು ಹೇಳ್ತಿದ್ಲಾಗ ಪಜ್ಜುವನ್ನು ಬರ್ಲಿಕ್ಕೆ ಹೇಳುವನ ಬೇಗ, ನಂಗೆ ಗಿಫ್ಟ್ ಉಂಟಂತಲ್ಲ. ಗಾನನ ಬರ್ತ್ಡೇ ಸೆಲೆಬ್ರೇಷನ್ ಸ್ವಲ್ಪ ಲೇಟ್ ಅಂತೆ. ಇದು ಎಲ್ಲಿಗೆ ಕಿಚ್ಚು ಕಟ್ಟ? ನಂಗೆ ಸೈದ್ರಿಕೆ ಆಯ್ತು ಒಮ್ಮೆಲೆ. ಅದು ನೀನು ಆಸೆ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಆಯ್ತಾ? ಒಳ್ಳೆದಾಗ್ಲಿ, ಬನ್ನಿ, ಚಂದ ಕಲಿಬೇಕು. ನೋಡಿ ಗುಲಾಬ್ ಜಾಮೂನು ಸಖತ್ತಾಗಿದೆ. ಬೇಕಾ? ಪ್ರಸಿದ್ಧಿಗೆ ಬೇಕಾ? ಗಾನ ಆಗ ಸರಿ ತಿಂದು ಮನೆಯಲ್ಲೇ ಮಾಡಿದ್ದ? ಮನೆಯಲ್ಲ ಮಾಡಿ ಅತ್ತಿಗೆ ಮಾಡಿದ್ದಾರೆ. ಅವಳಿಗೆ ಭಾರಿ ಇಷ್ಟ. ಹೌದಾ? ಅವಳು ಅದೇ ಹೇಳಿದ್, ಇವತ್ತು ಬರ್ತಡೇ ಮಾಡುದಿಲ್ಲ ಮನೇಲಿ ಹೇಳುವಾಗ, ನಂಗಾಗಾರ ಗುಲಾಬ್ ಜಾಮೂನ್ ಮಾಡು ಅಂತ. ನೀನು ಎಷ್ಟು ತಿಂದಿ? ಸರಿ 3ಯಾ? 3 ಫಸ್ಟಿಗೆ ಕೊಟ್ಟೆ, 2-3 ಸಲ ಆಯ್ತು. ಸೂಪರ್ ಉಂಟಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಬಜ್ಜಿ. ಓ ನಮ್ದು ಬೈಗುಳವೆ. The next day. ನಕ್ಷತ್ರನಿಗೆ ಶಾಲೆಗೆ ಹೋಗ್ಲಿಕ್ಕೆ ಟೈಮ್ ಆಯಿತು. ಅವಳನ್ನು ಆಟಾಡಿಸಿ ಹೋಗುವ ಅಂತೇಳಿ ನಕ್ಷತ್ರನ ಮನಸ್ಸು, ಅವಳು ಎದ್ದೇಳ್ತಾ ಇಲ್ಲ. ಇವಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅಲ್ಲಿ ಅಕ್ಕ 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 ಎಲ್ಲ ಪ್ರಸಿದ್ಧಿಯನ್ನು ಕರೀತಿದ್ದಾರೆ. ಈ ದೇವಿಕನ ಅಮ್ಮ ಶಾಲೆಗೆ ಹೊರಟರು. ಅವರು ಟೀಚರು, ಅವರ ಹಸ್ಬೆಂಡು ಜ್ಯುವೆಲ್ರಿ ಶಾಪ್ ಇಟ್ಕೊಂಡಿದ್ದಾರೆ, ಅವ್ರು ಸಹ ಹೊರಟರು. ದೇವಿಕನಿಗೆ ರಜೆ ಅಂತೆ. ದೊಡ್ಡಪ್ಪ ಕೂಡ ಹೊರಟಿದ್ದಾರೆ. ಇವಳಿಗೆ ಬೇಜಾರಾಗ್ತಾ ಉಂಟು. ಅವಳಿಗೆ ಬೇಜಾರ? ಅಕ್ಕ ಮತ್ತೆ ಫಿಟ್ಟಿಂಗ್ ಇಡುವ ಕೆಲಸ ಅವಳಿಗೆ. ಅಕ್ಕ ಬೇಜಾರು. ಹೋದ್ಲಾ ಅಕ್ಕ? ಅಲ್ಲಿ ಹೋದ ಬಸ್ಸಲ್ಲಿಯಾ? ಏನು ಬೇಡ ಬೇಡ ಬಾ ಬಾ ಅಂತ ಹೇಳ್ಬೇಕಿತ್ತು. ಎರಡೆರಡು ಬೇಜಾರು ಅವಳಿಗೆ. ಈಗ ದೋಪಸ್ ಹೋಗಿದ್ದಾರೆ. ಅಲ್ಲ ದೋಪ ಹೋಗಿದ್ದಾರಾ? ದೋಪಸ್ ಹೋದ್ರಾ? ಹೋಯ್ತು. ಹೋದ್ರಾ ದೋಪ? ಹೌದು. ದೋಪ ಇಲ್ಲಿ ದೋಪ. ದೋಪ. A few moments later. ಅಲ್ಲಿ ವಿಶ್ವ ಮತ್ತು ಯಶು ಅಲ್ಲ, ವಿಶ್ವ ಮತ್ತು ಯಶು ಹೊರಡ್ತಿದ್ದಾರೆ. ಅವರಿಗೆ ಪ್ರಸಿದ್ಧಿ ಮೇಲೆ ಪ್ರೀತಿ ಇದ್ರೆ ಕೆಳಗೆ ಇಳಿಸ್ತಾರೆ, ಇಲ್ಲದ್ರೆ ಆಚೆ ಹೋಗ್ತಾರೆ. ಬಾಯ್ ಬಾಯ್. ನಾನು ಹೇಳಿ ಮಾಡು, ಅವನಿಗೆ ರಜೆ ಆಗ್ತಾನ ಅಂತ. ಅವನಿಗೆ ಕಾಲು ನೋವಲ್ಲ. ಆದ್ರೂ ಹೋಗು ಹೋಗು, ಎಂತ ಆಗುದಿಲ್ಲ, ಸ್ಕೂಲಿಗೆ ಹೋದ್ರೆ ಸರಿ ಆಗ್ತದೆ. ನೋಡಿ ವಿಶ್ವ ಗಾಡಿಯಿಂದ ಬಿದ್ದು ಕೈಕಾಲೆಲ್ಲ ಮುರ್ಕೊಂಡಿದ್ದಾನೆ. ಈಗೆಲ್ಲ ಆಗಿದ? ಸಪ್ಟಿಕ್ ಆಗಿದ? ಕೈ ತೋರಿಸಿ. ಓ ಶಿಟ್. ಮಕ್ಕಳೆಲ್ಲ ಈ ಥರ
ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿರ್ಬೇಕು ಮಕ್ಕಳ. ಅಬ್ಬೋ ಏನೆಲ್ಲ ಆಗಿದೆ. ಸರಿ ಬಿಡು, ಗಾಡಿ ಹೇಗೆ ಉಂಟು? ನಾವು ಒಂದು ಇವಳಿಗೆ ಉಂಟಲ್ಲ, ಇವಳಿಗೆ ಒಂದು ತಲೆ ಇಲ್ಲ. ನಾನು ಎಂತ ಚಾಲೆಂಜ್ ಕೊಟ್ಟದ್ದು, ಅವರಿಬ್ರು ಬರ್ತಾರೆ, ಮನೆಯಿಂದ ಕೆಳಗೆ ಇಳಿಸಿದ್ರೆ ಪ್ರಸಿದ್ಧಿ ಮೇಲೆ ಪ್ರೀತಿ ಇದೆ ಅಂತ. ನೀನು ಇವಳನ್ನೇ ಕರ್ಕೊಂಡು ಬಂದಿದ್ದು. ಪ್ರೀತಿ ಇಲ್ಲ, ಇಲ್ಲೇ ನಿಲ್ಸಿದ್ರು. ಪ್ರೀತಿ ಇಲ್ಲದವರು, ಪ್ರೀತಿ ಇಲ್ಲದ ನಿನ್ನ ಚಿಕ್ಕಪ್ಪ. ಹೌದಾ? ಅಲ್ಲ ಮೆಲ್ಲ ಹೋಗಿರಾ? ಅವನು ಅಲ್ಲಿ ಹಿಂದೆ ಬರೀರಿ, ಒಬ್ಬ ಪೇಷಂಟ್ ಇದ್ದಾನೆ ಅಂತ. ಅದೆಂತ ಹಾಕುದು? ಬೇಬಿ ಇರೋದಕ್ಕೆ ಹಿಂದೆ ಗ್ಲಾಸ್ ಅಲ್ಲಿ ಹಾಕ್ತಾರಲ್ಲ ಎಂತ? ಬೇಬಿ ಪೇಷಂಟ್ ಆನ್ ಬೋರ್ಡ್ ಅಂತ ಅಗ್ಗೆ ಮಾಡು, ಅಗ್ಗೆ ಮಾಡು. ಕೇಳ್ತಾಳೆ ಈಗ ಮೊನ್ನೆ ಕೂಗಿದಲ್ಲ ಅದು ಅವಳು ಟವಲ್ ಬಿಡ್ಸಡ ಅವ ಚಡ್ಡಿಯನ್ನೆಲ್ಲ ಮೇಲೆ ತಲೆಗೆ ಹಾಕುದು. ಅದನ್ನ ಯಾಕ ಚಡ್ಡಿ ಎಲ್ಲ ತಲೆಗೆ ಕಟ್ಟುದು? ಹುಷಾರ ವಿಶು, ಹುಷಾರು. ಅಣ್ಣನಾಗಿ ಒಂದು ಮಾತು, ಅದು ತಲೆಗೆ ಕಟ್ಟುದು ಶಾಸ್ತ್ರವನ? ಕತೆ ಹೇಳುದ ನಿಂಗೆ? ಎಂತೆಲ್ಲ ಆಯ್ತು? ಎಂತಾಯ್ತು? ಹೌದಾ? ಯಾರು ಯಾರು? ದೊಡ್ಡ ಕತೆ. ನೀನು ಹೇಳಿದ್ಯಾ ಅಮ್ಮನ ಹತ್ರ ವಿಡಿಯೋ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ? ಅಮ್ಮ ಹತ್ರ ಹೇಳಿದ್ಯಾ ವಿಡಿಯೋ ಮಾಡ್ಲಿಕ್ಕೆ ಹೋಗಿ ಬರ್ತೇನೆ ಅಂತ? ಇದು ನನ್ನ ಗುರ್ತಾಗಿದ್ರಿ ಯಾರಿಗೆ? ಯಾರಿಗೆ? ಬೇಕು ಬೇಕು ನನ್ನ ಕೈಗೆ ಬೇಕು ಬೇಕು ನಿನ್ನಾಗೆ ಮಾಡಿದ್ರೆ ನೋಡಿ. ಇವಳಿಗೆ ಮೊನ್ನೆ ಬೆಕ್ಕು ಒಂದು ಪರಿಚಿದು, ಆಮೇಲೆ ಬೆಕ್ಕಿಂತ ಆಡಕ್ಕೆ ಶುರು ಮಾಡಿದ್ಲು. ಅಂದರೆ ಟಾಯ್ಲೆಟ್ಗೆ ಹೋದಾಗ ನೀರು ತಗೊಂಡು ಹೋಗ್ತಿರ್ಲಿಲ್ಲ, ಮಣ್ಣು ಹೊಯ್ಗೆ ತಗೊಂಡು ಹೋಗ್ತಿದ್ಲು. ಅದಕ್ಕೆ ಇಂಜೆಕ್ಷನ್ ಕೊಡಿಸಿದ್ದು. ಈಗ ಸ್ವಲ್ಪ ಸರಿಯಾಗಿದ್ದಾರೆ. ಇಲ್ಲಾಂದ್ರೆ ಬೆಕ್ಕಿಂತರ ಮೊನ್ನೆ ಇಲ್ಲಿದ್ಲು ಹತ್ತಿಕೊಂಡು ಇದ್ರ ಮೇಲೆ, ಅಲ್ಲಿಂದ ಪಟಕ್ ಅಂತ ಹಾರಿ ಕೆಳಗೆ ಬಿಡುದು. ಏನಾಗ್ತಿರ್ಲಿಲ್ಲ ಮೈ ಕೈಗೆ. ಅದೇನೋ ಬೆಕ್ಕಿನ ಅಂಶ ಒಳಗೆ ಸೇರಿದೆ ಅಂತ ಹೇಳ್ತಿದ್ದಾರೆ. ಮನುಷ್ಯಾಗಿ ಕನ್ವರ್ಟ್ ಆಗ್ತಿದ್ದೆ. ಬೆಕ್ಕಿದ್ದು ಇದು ಮಾಡು, ಕಿರ್ಚು. ಪಿಂಕಿದು ಗುರ್ತಾಗಿತ್ತ? ಪಿಂಕಿದು ಗುರ್ತಾಗಿತ್ತ? ಪಿಂಕಿಯಾಗಿ ಮಾಡ್ತಾರೆ. ಅದು ಡಾಕ್ಟರ್ ಹೇಳಿದಂತೆ, ಮುಳ್ಳನ್ನ ಮುಳ್ಳಿಂದಲೇ ತೆಗೀರಿ ಅಂತ. ಅವಳೇ ಪರಕಿದಂತೆ. ಪರಚಿದಾಗ ಅವಳೇ ಆಗ್ತಾಳೆ. ಎಂತ ಕತೆ ಅಂತ ಗೊತ್ತಿಲ್ಲ, ಒಂದು ಕತೆ ಹೇಳ್ತಿದ್ದಾಳೆ. ಐ ಲವ್ ಯು ಮಗಳು. ಎಂತ ರಿಜೆಕ್ಟ್ ಮಾಡಿದ್ಲು ಮರೆ ಅಪ್ಪ ನನ್ನ. ಡ್ರೆಸ್ ಬರ್ತೇವಲ್ಲ ನಿಮ್ಗೆ ಯಾವಾಗ ಎಕ್ಸಾಮಾ? ಇವತ್ತಾ? ಒಂದು ಭಯ ಇಲ್ಲ ಮರೆ ಮುಖದಲ್ಲಿ. ಇಲ್ಲ ಅಲ್ಲಿ ಮರಿದು ಕತೆ ಹೇಳು ಮಗಳು. ಮನೆ ಹತ್ರ ಮರಿ, ಬೆಕ್ಕಿದು ಮರಿ. ಅವ್ರು ತಂದು ಕೊಡ್ತಾರೆ ಬೆಕ್ಕಿದು ಮರಿ. ಅಲ್ಲಿ ಸಿಟ್ಔಟ್ ಅಲ್ಲಿ ಇಡ್ಬೇಕು. ಅದು ಇವಳ್ದು ಹಠ. ಸಿಟ್ಔಟ್ ಅಲ್ಲಿ ಆಟ ಆಡ್ತಿರ್ತದೆ. ಅಷ್ಟೊತ್ತಿಗೆ ಅಮ್ಮ ಹುಡುಕಿಕೊಂಡು ಬರ್ತದೆ ಅದು ಬೆಕ್ಕು. ಇಲ್ಲಿ ಗೊತ್ತಾಗ್ತದಲ್ಲ. ಈಗ ಇವಳು ಕರ್ಸಿ ಅದಕ್ಕೆ ಗೊತ್ತಾಗಿದೆ. ಅಲ್ಲಿ ಮಿಸ್ ಆದ್ರೆ ನಮ್ಮ ಮನೆಗೆ ಬರ್ತದೆ ಅದು. ನೋಡಿ ಹೇಗೆ ಕುತ್ತಿಗೆಯಲ್ಲಿ ಹೇಗೆ ಮಾಡುದು. ಮರಿ ಹೇಗೆ ತಗೊಂಡು ಹೋಗುದು. ಅಮ್ಮ ಕಚ್ಚುದು ಹೇಗೆ ಮಗಳು? ಹೇಗೆ ವೀಡಿಯೋ ಮಾಡೋಕೆ ಮಾಡುತ್ತೇ ಇಲ್ಲ. ಓನಮ್ಮ ಕಚ್ಚುದು ಹೇಗೆ ಮರಿಯನ್ನು? ಆಗ ಅದು ಕಚ್ಚಿ ತಗೊಂಡೋಗು. ಇವಳು ಕೂಗುದಾ? ಇವಳಿಗೆ ಅದು ಬೇಕು ಅಂತ ಒಂದು, ಮತ್ತೆ ಅದು ಕಚ್ಚುತ್ತಾ ಉಂಟಲ್ಲ ಅದಕ್ಕೆ. ಇಲ್ಲಿ ಜಿಜ್ಜು, ಎಷ್ಟು ಜಿಜ್ಜುಂಟು ಅಲ್ಲ? ಜಿಜ್ಜು ಅಲ್ಲ? ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.